ವೃಶ್ಚಿಕ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಈ ಸಂಭಾಷಣೆ ಇನ್ನು ಮುಂದೆ ನಿಮ್ಮ ಮನೆಯ 4 ಗೋಡೆಗಳಲ್ಲಿ ಸೀಮಿತವಾಗಿರುವುದಿಲ್ಲ. ಬದಲಾಗಿ ಕುಟುಂಬದಲ್ಲಿ ಅನೇಕರ ಚಿಂತನೆಯನ್ನು ಬದಲಾಯಿಸುವ ಸಂಭಾಷಣೆ ಉದ್ಭವಿಸಬಹುದು. ಬಹಳ ಸಮಯದಿಂದ ನಿಗ್ರಹಿಸಲ್ಪಟ್ಟಿದ್ದ ಜನರು ಮೌನವಾಗಿದ್ದ ಒಂದು ವಿಷಯವು ಇದ್ದಕ್ಕಿದ್ದಂತೆ ಬೆಳಕಿಗೆ ಬರಬಹುದು. ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದರೆ, ಈ ಸಂಪೂರ್ಣ ಪರಿಸ್ಥಿತಿಯು ನಿಮ್ಮ ಹಣೆಬರ ಮತ್ತು ನಿಮ್ಮ ಕುಟುಂಬ ಮತ್ತು ನಿಮ್ಮ ಭವಿಷ್ಯಕ್ಕೆ ನೇರವಾಗಿ ಸಂಬಂಧಿಸಿದ್ದಿರಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಸುತ್ತಲೂ ಒಂದು ಶಕ್ತಿಯು ನಿರ್ಮಾಣವಾಗುತ್ತಿದೆ. ಅದು ಹಳೆಯ ಸಮಸ್ಯೆಯನ್ನು ಮತ್ತೆ ತೆರೆಯಬಹುದು. ಮನೆಯಲ್ಲಿ ಒಂದು ಪ್ರಮುಖ ಪಂಚಾಯಿತಿ ಅಂತ ಪರಿಸ್ಥಿತಿ ಬೆಳೆಯಬಹುದು. ಅದು ಅಲ್ಲಿ ತೆಗೆದುಕೊಂಡ ನಿರ್ಧಾರವು ಅನೇಕ ಜನರನ್ನು ಅವರ ಮೂಲಕ್ಕೆ ಅಲುಗಾಡಿಸಬಹುದು. ಆದರೆ ನಿರೀಕ್ಷಿಸಿ, ನಿಜವಾದ ರಹಸ್ಯವು ನಿರ್ಧಾರವಲ್ಲ. ನಿಜವಾದ ರಹಸ್ಯವೆಂದರೆ ಈ ನಿರ್ಧಾರದ ಹಿಂದಿನ ಗುಪ್ತ ರಹಸ್ಯವು ಇದ್ದಕ್ಕಿದ್ದಂತೆ ಬೆಳಕಿಗೆ ಬರಬಹುದು. ಇವರಿಗೆ ಮೌನವಾಗಿದ್ದ ಯಾರಾದರೂ ಇದ್ದಕ್ಕಿದ್ದಂತೆ ಮಾತನಾಡಬಹುದು. ಅವರಿಂದ ಬಂದ ಒಂದೇ ಒಂದು ಮಾತು ಇಡೀ ವಾತಾವರಣವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರಬಹುದು. ಪರಿಸ್ಥಿತಿ ನಿಮ್ಮ ವಿರುದ್ಧವಾಗಿ ಹೋಗುತ್ತಿದೆ ಎಂದು ನೀವು ಭಾವಿಸಬಹುದು, ಆದರೆ ಆ ಕ್ಷಣದಲ್ಲಿ ಸಂದರ್ಭಗಳು ತಿರುವು ಪಡೆಯಬಹುದು. ನಿಮ್ಮ ದೌರ್ಬಲ್ಯವೆಂದು ನೀವು ಪರಿಗಣಿಸುವ ಲಕ್ಷಣಗಳು ಅಂತಿಮವಾಗಿ ನಿಮ್ಮ ದೊಡ್ಡ ಶಕ್ತಿಯಾಗುವ ಲಕ್ಷಣಗಳಿವೆ. ನಿಮ್ಮ ಕುಟುಂಬದ ಶಾಂತಿಗಾಗಿ ನೀವು ಪ್ರೀತಿ ಪಾತ್ರರ ತಪ್ಪನ್ನು ಕ್ಷಮಿಸಿರಬಹುದು. ನೀವು ಹಣಕಾಸಿನ ಸಮಸ್ಯೆಗಳನ್ನು ಒಂಟಿಯಾಗಿ ನಿಭಾಯಿಸಿರಬಹುದು ಅಥವಾ ಸಂಬಂಧದಲ್ಲಿ ಪದೇ ಪದೇ ರಾಜಿ ಮಾಡಿಕೊಂಡಿರಬಹುದು. ನೀವು ಹೊರಗೆ ಶಾಂತವಾಗಿ ಕಾಣಿಸಬಹುದು, ಆದರೆ ಒಳಗೆ ಅನೇಕ ಪ್ರಶ್ನೆಗಳು ಸುಳಿದಾಡುತ್ತಿರಬಹುದು. ನಿಮ್ಮನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ? ಸತ್ಯ ಯಾವಾಗ ಹೊರಬರುತ್ತದೆ? ನಾನು ನಂಬಿದ ವ್ಯಕ್ತಿ ನನಗೆ ಹೀಗೆ ಏಕೆ ಮಾಡಿದನು ಅಂತ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಸುಳಿದಾಡುತ್ತಿದ್ದರೆ, ಈ ಸಮಯವು ಒಳಗಿನಿಂದ ಹೊಸ ಉತ್ತರವನ್ನು ಹುಡುಕಿಕೊಳ್ಳಲು ನಿಮ್ಮನ್ನು ಕರೆದೊಯ್ಯಬಹುದು. ಇಲ್ಲೇ ದೊಡ್ಡ ರಹಸ್ಯವಿದೆ. ಕುಟುಂಬದಲ್ಲಿನ ಈ ಚರ್ಚೆಯು ಕೇವಲ ಕುಟುಂಬದ ಬಗ್ಗೆ ಮಾತ್ರ ಇರಬೇಕಾಗಿಲ್ಲ. ಇದು ನಿಮ್ಮ ಹಣಕಾಸು, ಕೆಲಸ ಮತ್ತು ಭವಿಷ್ಯದ ಯೋಜನೆಗಳ ಮೇಲೆ ಪರಿಣಾಮ ಬೀರಬಹುದು. ಖರ್ಚಿನ ಬಗ್ಗೆ ಭಿನ್ನಾಭಿಪ್ರಾಯಗಳಿರಬಹುದು. ಹಳೆಯ ವಹಿವಾಟು ಉದ್ಭವಿಸಬಹುದು. ಆಸ್ತಿ, ಜವಾಬ್ದಾರಿಗಳು ಅಥವಾ ಮನೆಗೆ ಸಂಬಂಧಿಸಿದ ನಿರ್ಧಾರದ ಬಗ್ಗೆ ಭಿನ್ನಾಭಿಪ್ರಾಯಗಳು ಹೊರಹೊಮ್ಮಬಹುದು. ಕೆಲವರು ನಿಮ್ಮೊಂದಿಗೆ ತರ್ಕಿಸಲು ಪ್ರಯತ್ನಿಸುತ್ತಾರೆ, ಇತರರು ಭಾವನಾತ್ಮಕ ಒತ್ತಡವನ್ನು ಬೀರಬಹುದು ಮತ್ತು ಯಾರಾದರೂ ಒಂದು ಕ್ಷಣ ನಿಮ್ಮನ್ನು ಶಾಂತಗೊಳಿಸುವ ಏನನ್ನಾದರೂ ಹೇಳುವ ಸಾಧ್ಯತೆ ಇದೆ. ನಿಮ್ಮ ಮನೆಯಲ್ಲಿ ಈಗಾಗಲೇ ಹಣಕಾಸಿನ ಸಮಸ್ಯೆ ನಡೆಯುತ್ತಿದ್ದರೆ, ಜ್ಯೋತಿಷ್ಯದ ಚಿಹ್ನೆಗಳು ಸುಪ್ತತೆಯ ಸಂಭಾವ್ಯತೆಯನ್ನು ಸೂಚಿಸುತ್ತವೆ. ಬಾಕಿ ಇರುವ ಹಣ, ಯಾರಿಗಾದರೂ ನೀಡಬೇಕಾದ ಹಣ, ವ್ಯವಹಾರ ಪಾವತಿಗಳು ಅಥವಾ ಮನೆಯ ಪ್ರಮುಖ ಖರ್ಚಿನ ಬಗ್ಗೆ ಚರ್ಚೆಗಳು ನಡೆಯಬಹುದು. ನಿಮ್ಮ ಕರ್ಮವು ನಿಮಗೆ ಅನುಕೂಲಕರವಾಗಿದ್ದರೆ ಆರ್ಥಿಕವಾಗಿಯೂ ಹಣವನ್ನು ಸಾಲವಾಗಿ ನೀಡುವುದು, ಹಣವನ್ನು ಎರವಲು ಪಡೆಯುವುದು ಅಥವಾ ಆತುರದಲ್ಲಿಯೇ ಪ್ರಮುಖ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸೂಕ್ತವಲ್ಲ. ಸಮಯವು ನಿಮಗೆ ಅವಕಾಶಗಳನ್ನು ನೀಡಬಹುದು, ಆದರೆ ಆ ಅವಕಾಶಗಳ ಸರಿಯಾದ ಬಳಕೆ ನಿಮ್ಮ ಬುದ್ಧಿವಂತಿಕೆ ಮೇಲೆ ಅವಲಂಬಿತವಾಗಿರುತ್ತದೆ. ಉದ್ಯೋಗದಲ್ಲಿರುವವರಿಗೆ ಪ್ರಮುಖ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಕೆಲಸದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು ಅಥವಾ ಆರಂಭದಲ್ಲಿ ಕಷ್ಟಕರವೆಂದು ತೋರುವ ಕೆಲಸವನ್ನು ನೀವು ಎದುರಿಸಬೇಕಾಗಬಹುದು. ಆದಾಗ್ಯೂ ಅದೇ ಕೆಲಸವು ನಂತರ ನಿಮ್ಮ ಮೌಲ್ಯವನ್ನು ಸಾಬೀತುಪಡಿಸಬಹುದು. ನೀವು ಉದ್ಯೋಗ ಬದಲಾವಣೆಯನ್ನು ಪರಿಗಣಿಸುತ್ತಿದ್ದರೆ, ಅದರಲ್ಲಿ ಆತುರ ಪಡುವ ಬದಲು ಚೆನ್ನಾಗಿ ತಿಳುವಳಿಕೆಯುಳ್ಳ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ. ನಿಮ್ಮ ಕೆಲಸವನ್ನು ಯಾರಾದರೂ ನೋಡುತ್ತಿದ್ದಾರೆ ಎಂದು ಶಕ್ತಿಗಳು ಸೂಚಿಸುತ್ತಿವೆ. ಅವರ ನೋಟವು ನೀವು ಪ್ರಸ್ತುತ ನೋಡುವುದಿಲ್ಲ. ವ್ಯವಹಾರದಲ್ಲಿರುವವರಿಗೆ ಹಳೆಯ ಸಂಪರ್ಕಗಳು ನಿರ್ಣಾಯಕ ಪಾತ್ರವನ್ನು ವಹಿಸಬಹುದು. ಹಳೆಯ ಕ್ಲೈಂಟ್, ಪಾಲುದಾರ ಅಥವಾ ಪರಿಚಯಸ್ಥರು ಮತ್ತೆ ಸಂಪರ್ಕ ಸಾಧಿಸಬಹುದು. ಸ್ಥಗಿತಗೊಂಡ ಯೋಜನೆಯ ಕುರಿತು ಮಾತುಕತೆಗಳನ್ನು ಪುನರಾರಂಭಿಸುವ ಸಾಧ್ಯತೆ ಇದೆ. ಆದಾಗ್ಯೂ ಇಲ್ಲಿ ಎಚ್ಚರಿಕೆಯ ಮಾತು ಅತ್ಯಗತ್ಯ. ಸಿಹಿ ಮಾತುಗಳು ಮತ್ತು ಭವ್ಯ ಭರವಸೆಗಳನ್ನು ಮಾತ್ರ ಅವಲಂಬಿಸಬೇಡಿ. ನಿಮ್ಮ ದಾಖಲೆಗಳು, ಪಾವತಿಗಳು ಮತ್ತು ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ನಿಮ್ಮ ಸುತ್ತಮುತ್ತಲಿನ ಯಾರಾದರೂ ನಿಮ್ಮ ಆತುರದ ಲಾಭ ಪಡೆಯಲು ಪ್ರಯತ್ನಿಸಬಹುದು ಎಂದು ಚಿಹ್ನೆಗಳು ಸೂಚಿಸುತ್ತಿವೆ. ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಈಗ ಹಿಂದಿನ ಘಟನೆಯೊಂದು ನೆನಪಿಗೆ ಬರಬಹುದು. ಸಂಬಂಧದ ಬಗ್ಗೆ ಪ್ರಶ್ನೆ ಉದ್ಭವಿಸಬಹುದು. ಯಾರದೋ ಜವಾಬ್ದಾರಿ ಬಗ್ಗೆ ಚರ್ಚಿಸಬಹುದು. ನಿರ್ಧಾರವು ನಿಮ್ಮ ಕಣ್ಣ ಮುಂದೆ ಇದೆ.
ಎಂದು ನಿಮಗೆ ಅನಿಸಬಹುದು. ಆದರೆ ನಂತರ ಅನಿರೀಕ್ಷಿತ ತಿರುವು ಬರಬಹುದು. ನೀವು ನಿರೀಕ್ಷಿಸಿದ ಯಾರೋ ಒಬ್ಬರ ಮಾತು ನಿಮಗೆ ಕೇಳಿ ಬರಬಹುದು. ಆ ವ್ಯಕ್ತಿ ಅವರಿಗೆ ಬಹಿರಂಗವಾಗಿ ಯಾವುದೇ ನಿಲುವು ತೆಗೆದುಕೊಂಡಿಲ್ಲದಿರಬಹುದು, ಆದರೆ ಅವರು ಮಾತನಾಡಿದ ಕ್ಷಣ ಕೆಲವು ಹಳೆಯ ಸಂಗತಿಗಳು ಹೊರಬರಬಹುದು. ಅವರ ಮಾತುಗಳು ಕೆಲವು ಜನರನ್ನು ಬಹಳ ಸಮಯದಿಂದ ಬಚ್ಚಿಟ್ಟಿದ್ದ ಮಾಹಿತಿಯನ್ನು ಕುಟುಂಬಕ್ಕೆ ಬಹಿರಂಗಪಡಿಸುವ ಸಾಧ್ಯತೆಯೂ ಇದೆ. ಇದು ಸಂಭವಿಸಿದ್ದಲ್ಲಿ ಇಡೀ ಪರಿಸ್ಥಿತಿ ಬದಲಾಗಬಹುದು. ಸ್ನೇಹಿತರೆ, ನಿಮ್ಮ ಶಕ್ತಿಯು ಈಗ ಪ್ರೀತಿಯ ವಿಷಯದಲ್ಲಿ ತುಂಬ ಪ್ರಬಲವಾಗಿದೆ ಎಂದು ತೋರುತ್ತಿದೆ. ನೀವು ಸಂಬಂಧದಲ್ಲಿದ್ದರೆ ಕುಟುಂಬದ ವಿಷಯವು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಉದ್ವಿಗ್ನತೆಯನ್ನು ಉಂಟು ಮಾಡಬಹುದು. ನಿಮ್ಮ ಕುಟುಂಬವು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ, ಆದರೆ ಎಲ್ಲರೂ ಒಂದೇ ಪುಟದಲ್ಲಿ ಇರುವುದಿಲ್ಲ. ಮದುವೆ ಬಗ್ಗೆ ಚರ್ಚಿಸುತ್ತಿದ್ದರೆ ಕುಟುಂಬದ ಅಭಿಪ್ರಾಯಗಳು ನಿರ್ಣಾಯಕ ಪಾತ್ರ ವಹಿಸಬಹುದು. ಒಂದು ಪ್ರಸ್ತಾಪವು ಇದ್ದಕ್ಕಿದ್ದಂತೆ ಹೊರಹೊಮ್ಮಬಹುದು ಅಥವಾ ನಡೆಯುತ್ತಿರುವ ಸಂಭಾಷಣೆಯು ಹೊಸ ತಿರುವು ಪಡೆಯಬಹುದು. ಮತ್ತು ನಿಮ್ಮ ಜೀವನದಲ್ಲಿ ಕಳೆದು ಹೋದ ಪ್ರೀತಿ ಇದ್ದರೆ, ನೀವು ಅಪೂರ್ಣ ಸಂಬಂಧವನ್ನು ಹೊಂದಿದ ಯಾರಾದರೂ ಇದ್ದರೆ, ಸಂವಹನ ನಿಂತು ಹೋಗಿದೆ ಅಥವಾ ಸಮಯವು ನಿಮ್ಮನ್ನು ಬೇರ್ಪಡಿಸಿದೆ, ನೀವು ಇದ್ದಕ್ಕಿದ್ದಂತೆ ಅವರ ಬಗ್ಗೆ ಒಂದು ಚಿಹ್ನೆಯನ್ನು. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಳೆಯ ಸಂಬಂಧದ ಶಕ್ತಿಯನ್ನು ಪುನಃ ಸಕ್ರಿಯಗೊಳಿಸುವ ಸಾಧ್ಯತೆ ಇದೆ. ಮೂರನೇ ವ್ಯಕ್ತಿಯಿಂದ ಆ ವ್ಯಕ್ತಿಯ ಹೆಸರನ್ನು ಕೇಳುವುದು, ಹಳೆಯ ಫೋಟೋವನ್ನು ನೋಡುವುದು, ಹಳೆಯ ಸ್ಥಳವನ್ನು ನೆನಪಿಸಿಕೊಳ್ಳುವುದು ಅಥವಾ ಇದ್ದಕ್ಕಿದ್ದಂತೆ ಆ ವ್ಯಕ್ತಿಯ ಬಲವಾದ ಸ್ಮರಣೆಯನ್ನು ಹೊಂದುವುದು ನಿಮ್ಮೊಳಗೆ ನಿಗ್ರಹಿಸಲ್ಪಟ್ಟ ಭಾವನೆಗಳನ್ನು ಪುನರ್ಜೀವನಗೊಳಿಸಬಹುದು. ಅಂತಹ ಚಿಹ್ನೆಗಳು ವಿಶೇಷವಾಗಿ ಸಂಜೆ ಅಥವಾ ರಾತ್ರಿಯಲ್ಲಿ ಸುತ್ತಮುತ್ತಲಿನ ಶಬ್ದ ಕಡಿಮೆಯಾದಾಗ ಅನುಭವಿಸಲ್ಪಡುತ್ತವೆ. ನೀವು ಒಬ್ಬಂಟಿಯಾಗಿ ಕುಳಿತಿರುವಾಗ ಮತ್ತು ಇದ್ದಕ್ಕಿದ್ದಂತೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನೀವು ವಯಸ್ಸಾದ ವ್ಯಕ್ತಿಯನ್ನು ಆಳವಾಗಿ ಮಿಸ್ ಮಾಡಿಕೊಳ್ಳಲು ಪ್ರಾರಂಭಿಸಿದರೆ, ನಿಮ್ಮ ಮನಸ್ಸನ್ನು ಎಚ್ಚರಿಕೆಯಿಂದ ಗಮನಿಸಿ. ಒಬ್ಬ ವ್ಯಕ್ತಿಯನ್ನು ವಾಪಸ್ ಕಳಿಸುವ ಮೊದಲು ದೇವರು ನಿಮ್ಮ ಸ್ವಂತ ಹೃದಯಗಳ ಸತ್ಯವನ್ನು ಬಹಿರಂಗಪಡಿಸುತ್ತಾನೆ. ಇದು ನಿಮ್ಮ ಜೀವನದಲ್ಲಿ ಸರಿಯಾದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾ ಸಂತೋಷಿ ಎಂದು ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ಇಟ್ಟುಕೊಳ್ಳಿ ಮತ್ತು ಯಾವುದೇ ಸಂದರ್ಭದಲ್ಲಿ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಕುಟುಂಬವನ್ನು ಸೇರಿ, ಏಕೆಂದರೆ ನಾವು ಜ್ಯೋತಿಷ್ಯ ಚಿಹ್ನೆಗಳನ್ನು ಭಯವನ್ನು ಹುಟ್ಟುಹಾಕಲು ಮಾತ್ರವಲ್ಲ, ಜೀವನವನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ನಿರ್ವಹಿಸುವ ದೃಷ್ಟಿಕೋನದಿಂದ ನೋಡುತ್ತಿದ್ದೇವೆ. ನಿಮ್ಮ ಮಕ್ಕಳ ಬಗ್ಗೆ ಚಿಂತಿತರಾಗಿದ್ದರೆ ತಾಳ್ಮೆಯಿಂದಿರಿ. ಜ್ಯೋತಿಷ್ಯದ ಶಕ್ತಿಗಳು ಸಾಧ್ಯತೆಗಳನ್ನು ಮಾತ್ರ ಸೂಚಿಸುತ್ತವೆ. ಅಂತಿಮ ಫಲಿತಾಂಶವು ನಿಮ್ಮ ಪ್ರಯತ್ನಗಳು, ಸಂದರ್ಭಗಳು ಮತ್ತು ಸೂಕ್ತ ನಿರ್ಧಾರಗಳನ್ನು ಅವಲಂಬಿಸಿರುತ್ತದೆ. ಶತ್ರುಗಳ ಬಗ್ಗೆ ಹೇಳುವುದಾದರೆ, ನಿಮ್ಮ ದೊಡ್ಡ ಬೆದರಿಕೆ ಮುಕ್ತ ಎದುರಾಳಿಯಿಂದ ಕಡಿಮೆ ಮತ್ತು ಗುಪ್ತ ತಪ್ಪು ಗ್ರಹಿಕೆಗಳಿಂದ ಹೆಚ್ಚಾಗಿರಬಹುದು. ಯಾರಾದರೂ ನಿಮಗೆ ಅಪೂರ್ಣ ಮಾಹಿತಿಯನ್ನು ಬೇರೆಯವರಿಗೆ ತಿಳಿಸಬಹುದು. ನಿಮ್ಮ ಮಾತುಗಳು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು, ಆದರೆ ನಿಜವಾಗಿಯೂ ನೀವು ಯಾವುದೇ ತಪ್ಪು ಮಾಡಿಲ್ಲವೆಂದರೆ ನಿಮ್ಮ ಕ್ರಿಯೆಗಳನ್ನು ನಂಬಿರಿ. ಕಾಲಾಂತರದಲ್ಲಿ ಸತ್ಯವು ಹೊರಹೊಮ್ಮಬಹುದು. ಈ ಸಮಯದಲ್ಲಿ ವಿಧಿ ವಿಚಿತ್ರ ಪಾತ್ರವನ್ನು ವಹಿಸುತ್ತದೆ ಎಂದು ತೋರುತ್ತಿದೆ. ನೀವು ಒಮ್ಮೆ ಮುಚ್ಚಲಾಗಿದೆ ಎಂದು ಪರಿಗಣಿಸಲಾದ ಮಾರ್ಗವು ಹೊಸ ಅವಕಾಶಗಳನ್ನು ನೀಡಬಹುದು. ಫೋನ್ ಕರೆ, ಸಂದೇಶ, ಸಂಭಾಷಣೆ ಅಥವಾ ಹಳೆಯ ಸ್ನೇಹಿತನ ಹಠಾತ್ ನೋಟವು ನಿಮ್ಮ ಆಲೋಚನೆಯನ್ನು ಬದಲಾಯಿಸಬಹುದು. ಒಬ್ಬ ವ್ಯಕ್ತಿಯು ಇಡೀ ಕಥೆಯನ್ನು ತಲೆಕೆಳಗಾಗಿಸುವ ಮಾಹಿತಿಯನ್ನು ಹೊಂದಿರಬಹುದು. ಆ ಮಾಹಿತಿಯು ಹಣ, ಸಂಬಂಧ ಅಥವಾ ಹಳೆಯ ಭರವಸೆಗೆ ಸಂಬಂಧಿಸಿದ್ದಿರಬಹುದು ಮತ್ತು ಆ ಮಾಹಿತಿ ಬಹಿರಂಗವಾದಾಗ ತೀರ್ಪನ್ನು ಯಾರು ಗೆಲ್ಲುತ್ತಾರೆ ಎಂಬುದು ಇನ್ನು ಮುಂದೆ ಪ್ರಶ್ನೆಯಾಗಿ ಉಳಿದಿದೆ. ಹೆಚ್ಚು ವಿಶ್ವಾಸಾರ್ಹ ವ್ಯಕ್ತಿ ತನ್ನನ್ನು ತಾನು ವಿವರಿಸಲು ಸಾಧ್ಯವಾಗುತ್ತದೆ ಎಂಬುದು ಪ್ರಶ್ನೆಯಾಗಿರುತ್ತದೆ, ಏಕೆಂದರೆ ಕೊಠಡಿಯಲ್ಲಿರುವ ಎಲ್ಲರೂ ಒಬ್ಬರನ್ನೊಬ್ಬರು ನೋಡುವ ಕ್ಷಣದಲ್ಲಿ ನಿಮ್ಮ ಮೌನವು ಅತ್ಯಂತ ಶಕ್ತಿಶಾಲಿ ಉತ್ತರವಾಗಬಹುದು. ಇಡೀ ಕುಟುಂಬವನ್ನು ಒಟ್ಟಿಗೆ ಸೇರಿಸಲು ಒತ್ತಾಯಿಸಿದ ಹಿಂದಿನ ನಿಜವಾದ ಕಾರಣ ನಿಧಾನವಾಗಿ ಬೆಳಕಿಗೆ ಬರುತ್ತದೆ. ಈ ಇಡೀ ವಿಷಯವು ಕೇವಲ ಒಬ್ಬ ವ್ಯಕ್ತಿಯ ತಪ್ಪು ಅಥವಾ ಒಂದು ನಿರ್ಧಾರದ ವಿಷಯವಲ್ಲ. ಚಿಹ್ನೆಗಳು ಹೊರಹೊಮ್ಮುತ್ತಿವೆ. ಇದು ದೀರ್ಘಕಾಲದಿಂದ ಉಳಿದಿರುವ ಅಸಮಾಧಾನ, ಬಗೆಹರಿಯದ ಸಮಸ್ಯೆಗಳು, ತಪ್ಪು ಗ್ರಹಿಕೆಗಳು ಮತ್ತು ಕುಟುಂಬದಲ್ಲಿ ಇನ್ನೂ ಉಳಿದಿರುವ ನಿರ್ಧಾರಗಳಿಂದ ಆಗಿರಬಹುದು. ಇದರಿಂದ ಸಂಭಾಷಣೆಯು ಅದರ ಪರಾಕಾಷ್ಠೆಯನ್ನು ತಲುಪಿದಾಗ ಅದು ಧ್ವನಿಗಳನ್ನು ಎತ್ತುವುದಲ್ಲದೆ ಅನೇಕ ಹಳೆಯ ಸತ್ಯಗಳು ಬೆಳಕಿಗೆ ಬರಬಹುದು. ಆದರೆ ಸ್ವಲ್ಪ ನಿರೀಕ್ಷಿಸಿ. ನಿರ್ಧಾರವು ನಿಮ್ಮ ವಿರುದ್ಧವಾಗಿದೆ ಎಂದು ನೀವು ಭಾವಿಸಿದಾಗ ದೊಡ್ಡ ಬದಲಾವಣೆ ಬರಬಹುದು. ಕೆಲವು ಕುಟುಂಬ ಸದಸ್ಯರು ಒಂದು ಕಡೆ ಬೆಂಬಲಿಸುವ ಸಾಧ್ಯತೆ ಇದೆ ಮತ್ತು ಒಂದು ಕ್ಷಣ ಯಾರೋ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ನೀವು ಭಾವಿಸಬಹುದು. ಆದಾಗ್ಯೂ ನಿಮ್ಮ ರಾಶಿ ಚಿಹ್ನೆಗೆ ಇದು ಸಾಮಾನ್ಯ ಸಮಯವಲ್ಲ. ಅಂತಿಮ ಪರಿಸ್ಥಿತಿಯು ಆರಂಭವಾದಂತೆಯೇ ಇರಬಹುದು ಎಂದು ಶಕ್ತಿಗಳು ಸೂಚಿಸುತ್ತಿವೆ. ಬದಲಾದ ವರ್ತನೆ, ಹಳೆಯ ಸತ್ಯದ ಬಹಿರಂಗಪಡಿಸುವಿಕೆ ಅಥವಾ
ಹಿರಿಯ ಸದಸ್ಯರ ಅಭಿಪ್ರಾಯದಲ್ಲಿನ ಹಠಾತ್ ಬದಲಾವಣೆಯು ಇಡೀ ಪರಿಸ್ಥಿತಿಯನ್ನು ಬದಲಾಯಿಸಬಹುದು. ನೀವು ದೀರ್ಘಕಾಲದವರೆಗೆ ಮೌನವಾಗಿ ಅನ್ಯಾಯವನ್ನು ಸಹಿಸಿಕೊಂಡಿದ್ದೀರಿ. ಸೇಡಿನ ಭಾವನೆಯನ್ನು ಇಟ್ಟುಕೊಳ್ಳುವ ಬದಲು ನಿಮ್ಮ ಕ್ರಿಯೆಗಳನ್ನು ನಂಬುವುದು ಉತ್ತಮ, ಏಕೆಂದರೆ ಕರ್ಮವು ಮಾನವನ ಇಚ್ಛೆಯಿಂದಲ್ಲ, ಸಮಯದ ಹರಿವಿನಿಂದ ನಿರ್ಧರಿಸಲ್ಪಡುತ್ತದೆ. ನಿಮಗೆ ಒಳ್ಳೆಯದನ್ನು ಮಾಡಿದವರಿಗೆ ಕೃತಜ್ಞರಾಗಿರಿ ಮತ್ತು ನಿಮ್ಮನ್ನು ನೋಯಿಸಿದವರ ಬಗ್ಗೆ ದ್ವೇಷವನ್ನು ಇಟ್ಟುಕೊಳ್ಳಬೇಡಿ. ನಿಮ್ಮ ಕ್ರಿಯೆಗಳು ನಿಮ್ಮನ್ನು ಬೆಂಬಲಿಸಿದರೆ ಮುಂಬರುವ ಸಮಯಗಳು ಕೆಲವು ಘಟನೆಗಳು ತಡವಾಗಿ ಅರ್ಥ ಮಾಡಿಕೊಳ್ಳುತ್ತವೆ ಎಂದು ನಿಮಗೆ ಅರಿತುಕೊಳ್ಳುತ್ತೀರಿ, ಆದರೆ ಅವುಗಳ ಅರ್ಥ ಮಾಡಿಕೊಂಡಾಗ ಅವು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸುತ್ತವೆ. ಹಣಕಾಸಿನ ವಿಷಯದಲ್ಲೂ ಪರಿಹಾರ ಸಾಧ್ಯ. ಬಾಕಿ ಇರುವ ಪಾವತಿಗಳು ಮರುಪಡೆಯುವ ಪ್ರಯತ್ನಗಳು ಯಶಸ್ವಿಯಾಗಬಹುದು. ಖರ್ಚಿಗೆ ಸಂಬಂಧಿಸಿದ ಯಾವುದೇ ನಿರ್ಧಾರವು ನಿಮ್ಮ ಪರವಾಗಿ ಹೋಗಬಹುದು ಅಥವಾ ಕುಟುಂಬದಲ್ಲಿ ಆರ್ಥಿಕ ಜವಾಬ್ದಾರಿಯ ಬಗ್ಗೆ ಸ್ಪಷ್ಟತೆ. ವ್ಯವಹಾರದಲ್ಲಿರುವವರಿಗೆ ಹಳೆಯ ಕೆಲಸದಲ್ಲಿ ಆವೇಗದ ಲಕ್ಷಣಗಳು ಕಂಡುಬರುತ್ತವೆ. ಆದಾಗ್ಯೂ ಯಾವುದೇ ಪಾಲುದಾರಿಕೆಗೆ ಪ್ರವೇಶಿಸುವ ಮೊದಲು ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುವುದು ಮುಖ್ಯ. ಉದ್ಯೋಗದಲ್ಲಿರುವವರಿಗೆ ಹಿರಿಯರೊಂದಿಗೆ ಸಕಾರಾತ್ಮಕ ಸಂಭಾಷಣೆ ಅಥವಾ ಜವಾಬ್ದಾರಿಗಳಲ್ಲಿ ಬದಲಾವಣೆ ಸಾಧ್ಯತೆಯಿದೆ. ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ ನಿಮ್ಮ ಸಾಮರ್ಥ್ಯಗಳು ಗಮನಕ್ಕೆ ಬರಬಹುದು. ಈಗ ನೀವು ಇನ್ನೂ ಸಂಪೂರ್ಣವಾಗಿ ಮರೆತಿರಬಹುದಾದ ಪ್ರೇಮ ಕಥೆಯತ್ತ ತಿರುಗೋಣ. ಹಿಂದಿನ ಸಂಬಂಧದಲ್ಲಿ ಅಂತರವಿದ್ದರೆ ಆ ಸಂಬಂಧದ ನೆನಪುಗಳು ಮತ್ತೆ ಹುಟ್ಟಿಕೊಳ್ಳುವ ಲಕ್ಷಣಗಳಿವೆ. ಕೆಲವೊಮ್ಮೆ ಒಂದು ಸಂದೇಶ, ಕೆಲವೊಮ್ಮೆ ಪರಿಚಯಸ್ಥರೊಂದಿಗೆ ಸಂಭಾಷಣೆ ಅಥವಾ ಕೆಲವೊಮ್ಮೆ ಹಠಾತ್ ನೆನಪು ಆ ವ್ಯಕ್ತಿಯ ಬಗ್ಗೆ ಯೋಚಿಸುವಂತೆ ನಿಮ್ಮನ್ನು ಒತ್ತಾಯಿಸಬಹುದು. ಯಾರನ್ನಾದರೂ ಕಳೆದುಕೊಂಡಿರುವುದು ಮತ್ತು ಅವರು ನಿಮ್ಮ ಜೀವನಕ್ಕೆ ಮರಳುವಂತೆ ಮಾಡುವುದು ಎರಡು ವಿಭಿನ್ನ ವಿಷಯಗಳು ಎಂಬುದನ್ನು ನೆನಪಿನಲ್ಲಿಡಿ. ಆದ್ದರಿಂದ ಭಾವನೆಗಳೊಂದಿಗೆ ಯೋಚನೆಯನ್ನು ಬಳಸುವುದು ಬಹಳ ಮುಖ್ಯ. ಕಳೆದು ಹೋದ ಪ್ರೀತಿಯ ಬಗ್ಗೆ ಸಂಭಾಷಣೆ ಮತ್ತೆ ಕಾಣಿಸಿಕೊಂಡರೆ ಹಳೆಯ ಪ್ರಶ್ನೆಗಳನ್ನು ನಿಗ್ರಹಿಸಿ ಮುಂದುವರಿಯುವ ಬದಲು ಈ ಬಾರಿ ಅವುಗಳನ್ನು ಸ್ಪಷ್ಟಪಡಿಸುವುದು ಉತ್ತಮ. ವ್ಯಕ್ತಿಯು ನಿಜವಾಗಿಯೂ ನಿಮ್ಮ ಜೀವನಕ್ಕೆ ಸ್ಥಾನ ಪಡೆಯಲು ಬಯಸಿದರೆ ಬದಲಾವಣೆಯು ಪದಗಳಲ್ಲಿ ಮಾತ್ರವಲ್ಲದೆ ಅವರ ನಡವಳಿಕೆಯಲ್ಲೂ ಗೋಚರಿಸಬೇಕು. ಜ್ಯೋತಿಷ್ಯ ಚಿಹ್ನೆಗಳು ಈ ಸಾಧ್ಯತೆಯನ್ನು ಸೂಚಿಸುತ್ತವೆ, ಆದರೆ ಸಂಬಂಧದ ಭವಿಷ್ಯವು ಇಬ್ಬರ ಜನರ ನಿರ್ಧಾರಗಳು ಮತ್ತು ಕ್ರಿಯೆಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಕುಟುಂಬದಲ್ಲಿ ಹಿಂದೆ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಿದ್ದ ಸಂಬಂಧಗಳು ಮತ್ತೆ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಬಹುದು. ಹಿರಿಯರ ದೃಷ್ಟಿಕೋನ ಬದಲಾಗಬಹುದು. ಆರಂಭದಲ್ಲಿ ವಿರೋಧಿಸಿದ್ದ ಯಾರಾದರೂ ನಂತರ ರಾಜಿ ಮಾಡಿಕೊಳ್ಳಬಹುದು. ಹೊಸ ಪ್ರಸ್ತಾವನೆ ಬಂದರೆ ಮೊದಲ ಭೇಟಿ ಅಥವಾ ನೇರ ಮಾಹಿತಿಯ ಆಧಾರದ ಮೇಲೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಡಿ. ವ್ಯಕ್ತಿಯ ಸ್ವಭಾವ, ಆಲೋಚನೆಗಳು ಮತ್ತು ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳುವುದು ಉತ್ತಮ. ಇತರೆ ಸಂಬಂಧದ ಬಗ್ಗೆ ಸತ್ಯವು ಬಹಿರಂಗಗೊಳ್ಳಬಹುದು ಮತ್ತು ನೀವು ದೀರ್ಘಕಾಲದಿಂದ ಹೊತ್ತಿದ್ದ ಹೊರೆಯಿಂದ ನಿಮ್ಮ ಮನಸ್ಸು ಮುಕ್ತವಾಗಬಹುದು. ಸಂಜೆ ಅಥವಾ ರಾತ್ರಿ ಸಮಯ ಅಥವಾ ರಾತ್ರಿ ನೀವು ಇದ್ದಕ್ಕಿದ್ದಂತೆ ಆಂತರಿಕ ಶಕ್ತಿಯ ಭಾವನೆಯನ್ನು ಅನುಭವಿಸಿದರೆ ಇದು ನಿರ್ಣಾಯಕ ಮುನ್ಸೂಚನೆಯಲ್ಲ, ಆದರೆ ನಿಮ್ಮೊಳಗೆ ನಡೆಯುತ್ತಿರುವ ರೂಪಾಂತರದ ಸಂಕೇತವಾಗಿರಬಹುದು. ಪಂಚಾಯತಿನಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವುದರಿಂದ ಮಾತ್ರ ನಿಮ್ಮ ಕಥೆಯಲ್ಲಿ ನಿಜವಾದ ಗೆಲುವು ಸಿಗುವುದಿಲ್ಲ. ಆ ನಿರ್ಧಾರದ ನಂತರವೂ ನಿಮ್ಮ ಮನಸ್ಸಿನಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳುವುದರಲ್ಲಿ ನಿಜವಾದ ಗೆಲುವು ಅಡಗಿದೆ. ಸಂಬಂಧವು ನಿಮಗೆ ಯೋಗ್ಯವಾಗಿದ್ದರೆ ಅದು ಗೌರವದಿಂದ ನಿಮಗೆ ಬರಲಿ. ಈ ಅವಕಾಶವು ನಿಮಗಾಗಿ ಇದ್ದರೆ ನಿಮ್ಮ ಕಠಿಣ ಪರಿಶ್ರಮವು ಅದನ್ನು ಬಲಪಡಿಸಲಿ. ಯಾರಾದರೂ ನಿಮ್ಮ ಎದುರಾಳಿಯಾಗಿದ್ದರೆ ಸಮಯವು ಅವರನ್ನು ಬಹಿರಂಗಪಡಿಸುತ್ತದೆ ಮತ್ತು ಅವರು ನಿಮಗಾಗಿ ಹೊಸ ಮಾರ್ಗವನ್ನು ತೆರೆಯುತ್ತಿದ್ದರೆ ಅದನ್ನು ಗುರುತಿಸುವ ಬುದ್ಧಿವಂತಿಕೆಯನ್ನು ನೀವು ಹೊಂದಿರಲಿ. ಈ ಚಿಹ್ನೆಗಳು ನಿಮ್ಮ ಜೀವನಕ್ಕೆ ಗುಪ್ತ ಅರ್ಥವನ್ನು ಹೊಂದಿವೆ ಎಂದು ನೀವು ಭಾವಿಸಿದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ಜೈ ಮಾ ದುರ್ಗಾ ಎಂದು ಬರೆಯಿರಿ. ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಮತ್ತು ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ಮತ್ತು ಈ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿ ಉಳಿಯಿರಿ. ನೆನಪಿಡಿ, ಭವಿಷ್ಯವು ಕಲ್ಲಿನಲ್ಲಿ ಬರೆದ ಸ್ಥಿರ ರೇಖೆಗಳಲ್ಲ. ನಿಮ್ಮ ಕಾರ್ಯಗಳು, ನಿಮ್ಮ ನಿರ್ಧಾರಗಳು ಮತ್ತು ನಿಮ್ಮ ಆಲೋಚನೆಗಳು ಅದರ ಹಾದಿಯನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ. ಆ ಗ್ರಹ ಮಂಡಳಿಯ ಸಭೆಯು ಕೇವಲ ನಿರ್ಧಾರ ತೆಗೆದುಕೊಳ್ಳುವ ಬಗ್ಗೆ ಅಲ್ಲದಿರಬಹುದು, ಇದು ನಿಮ್ಮ ಜೀವನದಿಂದ ಹಳೆಯ ಭ್ರಮೆಯನ್ನು ತೆಗೆದುಹಾಕುವ ಬಗ್ಗೆ ಇರಬಹುದು. ಇದು ಯಾರೊಬ್ಬರ ನಿಜವಾದ ಮುಖವನ್ನು ಬಹಿರಂಗಪಡಿಸುವ ಬಗ್ಗೆ ಇರಬಹುದು. ಕಳೆದು ಹೋದ ಪ್ರೀತಿ, ಹಣ, ಕುಟುಂಬ ಅಥವಾ ಮದುವೆಗೆ ಸಂಬಂಧಿಸಿದ ದೀರ್ಘಕಾಲದ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯುವ ಬಗ್ಗೆ ಇರಬಹುದು. ಅತ್ಯಂತ ಆಳವಾಗಿ ಒಬ್ಬ ವ್ಯಕ್ತಿಯಿಂದ ಒಂದೇ ಒಂದು ಮಾತು ಇಡೀ ವಾತಾವರಣವನ್ನು ಬದಲಾಯಿಸಬಹುದು. ಅವನು ಹೇಳುವುದು ಇಡೀ ಕುಟುಂಬದ ನಿರ್ಧಾರವನ್ನು ಬದಲಾಯಿಸುತ್ತದೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ. ನಿಮ್ಮ ದಿನ ಶುಭವಾಗಿರಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.